ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮದಲ್ಲಿ ಕೊಂಚ ವಿಭಿನ್ನವಾದ ಪ್ರಯತ್ನ. ಇವತ್ತು ಪ್ರತಿದಿನದಂತೆ 3 ಸುದ್ದಿ ಬದಲು ಒಂದೇ ಸುದ್ದಿಯನ್ನ ಇನ್ ಡೀಟೇಲ್ ಆಗಿ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಮಾಡ್ತಿದ್ವಿ. ಕಾರಣ ಇಷ್ಟೇ, ಇವತ್ತು ಬೆಳಗಿನಿಂದಲೂ ಕೂಡ ರಾಜ್ಯದ ಉದ್ದಗಲಕ್ಕೂ ಜನಿವಾರ ವಾರ್ ಜೋರಾಗಿದೆ. ಸಿಇಟಿ ಪರೀಕ್ಷೆ ಬರೀಲಿಕ್ಕೆ ಹೋದ ವಿದ್ಯಾರ್ಥಿಗಳು ಜನಿವಾರ ಧರಿಸಿದ್ರು ಅನ್ನೋ ಕಾರಣಕ್ಕೆ ಪರೀಕ್ಷೆ ನಿರಾಕರಣೆ ಮಾಡಲಾಗಿದೆ. ಮತ್ತೊಂದು ಕಡೆ ಜನಿವಾರವನ್ನು ಧಾರ್ಮಿಕ ಭಾವನೆಗಳನ್ನ ಒಳಗೊಂಡಂತಹ ಪವಿತ್ರ ಜನಿವಾರವನ್ನ ಕತ್ತರಿಸಿ ಡಸ್ಟ್ಬಿನ್ಗೆ ಎಸೆಯಲಾಗಿದೆ. ಕಾರಣ ನೀಡಿದಿಷ್ಟೇ, ಸಿಇಟಿ ಪರೀಕ್ಷೆಗೆ ಹೋಗಬೇಕು ಅಂದ್ರೆ ಜನಿವಾರ ಧರಿಸುವ ಹಾಗಿಲ್ಲ. ಅರೆ, ಇದೇ ಸರ್ಕಾರ, ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಹಿಡಿದ ತಕ್ಷಣ ಸುಪ್ರೀಂ ಕೋರ್ಟ್ನಲ್ಲಿರೋ ಹಿಜಾಬ್ ವಿಚಾರವನ್ನ ನಾವು ಸುಪ್ರೀಂ ಕೋರ್ಟ್ನು ಕ್ಯಾರೆ ಅಂದೆ, ಪರೀಕ್ಷೆಗಳಲ್ಲಿ ಹಿಜಾಬ್ಗೆ ಅವಕಾಶ ಮಾಡಿಕೊಡ್ತೀವಿ. ಧಾರ್ಮಿಕ ಧಕ್ಕೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗತ್ತೆ ಹಿಜಾಬ್ ನಿರಾಕರಿಸಿದ್ರೆ. ಹೀಗಾಗಿ ನಾವು ಹಿಂದಿನ ಸರ್ಕಾರ ಏನೇ ನಿರ್ಧಾರ ತೆಗೆದುಕೊಂಡಿದ್ರು ಅದನ್ನ ಬದಲಾಯಿಸಿ ಹಿಜಾಬ್ಗೆ ಅವಕಾಶ ಕೊಡ್ತೀವಿ, ಕ್ಲಾಸ್ ರೂಮ್ ಒಳಗೂ ಪರೀಕ್ಷೆಯಲ್ಲೂ ಅಂತ ಹೇಳಿದ ಸರ್ಕಾರ. ಇದೇ ಸರ್ಕಾರದ ಅಡಿಯಲ್ಲಿ 3 ಎಳೆ ದಾರ ಜನಿವಾರವನ್ನು ಹಾಕೊಂಡು ಎಕ್ಸಾಮ್ಗೆ ಹೋದ್ರೆ ಕಾಪಿ ಹೊಡಿತಾರೆ ಅನ್ನೋ ಕಾರಣ ನೀಡಿ ಅದನ್ನ ತೆಗೆಸುವ ಪ್ರಯತ್ನ ಮಾಡಲಾಗಿದೆ. ಜನಿವಾರಕ್ಕೂ ಎಕ್ಸಾಮ್ನಲ್ಲಿ ಕಾಪಿ ಹೊಡೆಯೋಕ್ಕೂ ಹೇಗೆ ಸಂಬಂಧ? ಜನಿವಾರದ ದಾರದ ಮೇಲೆ ಬರ್ಕೊಂಡು ಬರ್ಲಿಕ್ಕೆ ಸಾಧ್ಯನಾ, ಅಥವಾ ಅದ್ರೊಳಗಡೆ ಚೀಟಿ ಸಿಕ್ಕಾಕೊಂಡು ಬರ್ಲಿಕ್ಕೆ ಸಾಧ್ಯನಾ? ಇನ್ ಕೇಸ್ ಹಂಗೇನಾದರೂ ಯಾರಾದರೂ ಮಾಡಿದ್ರು ಪ್ರಾಕ್ಟಿಕಲಿ ಇಂಪಾಸಿಬಲ್. ಬಟ್ ಸ್ಟಿಲ್ ಹಂಗೂ ಅತಿಯಾದ ಬುದ್ಧಿವಂತಿಕೆ ತೋರಿಸಿ ಯಾರಾದರೂ ಹಂಗೆ ಮಾಡಿದ್ರು ಅದು ವಸ್ತ್ರದ ಒಳಗಿರುತ್ತೆ. ಎಕ್ಸಾಮ್ ಹಾಲ್ನಲ್ಲಿ ಶರ್ಟ್ ಬಿಚ್ಚಿ ಜನಿವಾರ ತೆಗೆದು ಕಾಪಿ ಹೊಡಿಲಿಕ್ಕೆ ಸಾಧ್ಯನಾ? ಒಂದು ಕಾರಣ ಕೊಟ್ರೆ, ಈ ಕಾರಣಕ್ಕೋಸ್ಕರ ನಾವು ಜನಿವಾರವನ್ನ ಅಲೋ ಮಾಡ್ತಾ ಇಲ್ಲ ಎಕ್ಸಾಮ್ ಹಾಲ್ ಒಳಗೆ ಅಂದ್ರೆ ನಂಬೋ ಹಾಗಿರ್ಬೇಕು. ಕಾಪಿ ಹೊಡಿಲಿಕ್ಕೆ ಅದು ಅವಕಾಶ ಮಾಡಿಕೊಡಬಹುದು. ಹೀಗಾಗಿ ಸಿಇಟಿ ಪರೀಕ್ಷೆಯ ಕೇಂದ್ರದ ಒಳಗೆ ಜನಿವಾರಕ್ಕೆ ಅನುಮತಿ ಇಲ್ಲ. 2 ಕಡೆ, ಬೀದರ್ ಹಾಗೆ ಶಿವಮೊಗ್ಗ. ಬೀದರ್ನಲ್ಲಂತೂ ಆ ವಿದ್ಯಾರ್ಥಿ, ನಾವು ಇನ್ಫ್ಯಾಕ್ಟ್ ಬೆಳಗ್ಗೆನೂ ಮಾತನಾಡಿಸಿದ್ವಿ, ಕಾರ್ಯಕ್ರಮದ ಭಾಗವಾಗಿಯೂ ವಿದ್ಯಾರ್ಥಿ ಹಾಗೆ ಪೋಷಕರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀವಿ. ಆ ವಿದ್ಯಾರ್ಥಿ ಕಣ್ಣೀರು ಹಾಕೊಂಡು ಮನೆಗೆ ಬಂದಿದ್ದಾನೆ. ನೀವು ಪರೀಕ್ಷೆ ಕೊಡದಿದ್ರೂ ಪರವಾಗಿಲ್ಲ, ನಾನು ಜನಿವಾರ ಬಿಚ್ಚಿಡೋಲ್ಲ ಅಂತ ಹೇಳಿ. ಮತ್ತೊಂದು ಕಡೆಯಲ್ಲಿ ಪರೀಕ್ಷೆ ಅನಿವಾರ್ಯ ಅಲ್ವಾ, ಅವಶ್ಯಕತೆ ಅಲ್ವಾ ಅಂತ ಹೇಳಿ ಶಿವಮೊಗ್ಗದಲ್ಲಿ ವಿದ್ಯಾರ್ಥಿ ಜನಿವಾರವನ್ನ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಬಿಚ್ಚಿಟ್ಟು ಪರೀಕ್ಷೆ ಬರೆದಿದ್ದಾರೆ. ಇಂಥ ಸಂದಿಗ್ಧ ಪರಿಸ್ಥಿತಿಗೆ ವಿದ್ಯಾರ್ಥಿಯನ್ನ ಶಿಕ್ಷೋದು ಯಾರಪ್ಪ? ಯಾರು ಕೊಟ್ಟಿದ್ದು ಇಂಥ ಪರವಾನಗಿಯನ್ನ? ಯಾರು ಹೇಳಿದ್ದು ಇಂಥದ್ದೊಂದು ನಿಯಮವನ್ನ ಜಾರಿಗೆ ತರಬೇಕು ಅಂತ ಹೇಳಿ? ಸರ್ಕಾರನ, ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಶಿಕ್ಷಣ ಇಲಾಖೆನ, ಅಲ್ಲಿನ ಸಚಿವರಂತೂ ಮೊದಲೇ ಜಾರ್ಕೊಳ್ಳೋ ಉತ್ತರ ಕೊಟ್ಬಿಟ್ರು. ನಮಗೆ ಗೊತ್ತೇ ಇರಲಿಲ್ಲ, ಈಗ ಗೊತ್ತಾಗಿದೆ, ಕ್ರಮ ಕೈಗೊಳ್ತೀವಿ. ಕ್ರಮ ಕೈಗೊಳ್ಳೋದಲ್ಲ, ಇಂಥ ಮೂಢತನದ ನಡವಳಿಕೆಯನ್ನ ಮಾಡ್ಲಿಕ್ಕೆ ಬಿಡಲೇಬಾರ್ದು. ವ್ಯವಸ್ಥೆ ಹಂಗಿರಬೇಕು. ಈಗ ಆಗೋದ್ಮೇಲೆ ಸರಿಪಡಿಸೋ ಪ್ರಯತ್ನ ಮಾಡ್ತೀವಿ ಅನ್ನೋದಲ್ಲ. ಇವತ್ತು ರಾಜ್ಯಾದ್ಯಂತ ಈ ಕ್ರಮಕ್ಕೆ, ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿಟ್ಟ ಕ್ರಮಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಸಿಇಟಿ ಪರೀಕ್ಷೆಗೆ ಜನಿವಾರ ಧರಿಸಿ ಬಂದ ವಿದ್ಯಾರ್ಥಿಗೆ ಎಕ್ಸಾಮ್ ಬರೆಯೋಕೆ ಅವಕಾಶ ಕೊಟ್ಟಿಲ್ಲ ಅನ್ನೋ ವಿಚಾರ ಆಕ್ರೋಶಕ್ಕೆ ಕಾರಣವಾಗಿದೆ. ಆಕ್ಚುಲಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲ ನಿಬಂಧನೆಗಳಿದೆ, 4-5 ಪೇಜ್, ಬೆಳಗಿನಿಂದ ನಾವು ತೋರಿಸಿದ್ದೀವಿ ಕೂಡ. ಇಲ್ಲೆಲ್ಲೂ ಕೂಡ ಎಲ್ಲೂ ಹೇಳಿಲ್ಲ ಜನಿವಾರ ಧರಿಸೋ ಹಾಗಿಲ್ಲ ಅಂತ ಹೇಳಿ. ಇಲ್ಲಿ ಎಲ್ಲೂ ಹೇಳಿಲ್ಲ ಜನಿವಾರ ಧರಿಸೋ ಹಾಗಿಲ್ಲ, ಫುಲ್ ತೋಳಿನ ಬಟ್ಟೆ ಹಾಕೋ ಹಾಗಿಲ್ಲ, ಹಾಗೆ ದೊಡ್ಡ ಶೂ ಹಾಕೋ ಹಾಗಿಲ್ಲ, ತೆಳುವಾದ ಲೇಯರ್ ಇರ್ತಕ್ಕಂಥ ಪಾದರಕ್ಷೆಗಳನ್ನು ಹಾಕಬೇಕು, ಎಲ್ಲ ಸರಿ. ಇಲ್ಲಿ ಎಲ್ಲಿದೆ ಜನಿವಾರ? ಅಂದರೆ ನಿಯಮವನ್ನ, ಇಲ್ಲಿಲ್ಲದ ನಿಯಮವನ್ನ ನೀವು ಜಾರಿಗೆ ತರಬಹುದು ಅಂತೇಳಿ ಆ ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗೆ ಅವಕಾಶ ಕೊಟ್ಟವ್ರು ಯಾರು? ಜನಿವಾರದ ಬಗ್ಗೆ ಇಲ್ಲಿ ಎಲ್ಲೂ ಇಲ್ಲದ ಆಕ್ಷೇಪ ಜಾರಿ ಬಂದಿದ್ದಾದರೂ ಹೇಗೆ? ಅದು 2 ಕಡೆ ಅಧಿಕಾರಿಗಳು ಜನಿವಾರಕ್ಕೆ ಆಕ್ಷೇಪ ಎತ್ತಿದ್ದಾರೆ. ಶಿವಮೊಗ್ಗದಲ್ಲಿ ಜನಿವಾರವನ್ನ ತೆಗೆಸಿದ ಮಾತ್ರ ಅಲ್ಲ, ಅದನ್ನು ಡಸ್ಟ್ಬಿನ್ ಬೇರೆ ಹಾಕಿದಾರಂತೆ. ಇದೇ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಇದರ ಒಂದು ಇನ್ ಡೀಟೇಲ್ ವರದಿ ಇದೆ, ಗಮನಿಸಿ. ಸಿಇಟಿಗೆ ಹಿಜಾಬ್ ಓಕೆ, ಜನಿವಾರಕ್ಕೆ ಕೊಕ್ಕೆ. ಜನಿವಾರ ಧರಿಸೋಕು ಏನಿದು ಅಗ್ನಿ ಪರೀಕ್ಷೆ? ಜಾತ್ಯತೀತ ಭಾರತದಲ್ಲಿ ಯಾರೇ ಆಗ್ಲಿ ಇಚ್ಛಾನುಸಾರ ಧರ್ಮ ಅನುಸರಿಸೋ ಸ್ವಾತಂತ್ರ್ಯ ಇದ್ದೇ ಇದೆ. ಅವರವರ ನಂಬಿಕೆಯ ಪ್ರಕಾರ ಧಾರ್ಮಿಕ ಆಚರಣೆಗೂ ಹಕ್ಕಿದೆ. ಇದಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಆದರೆ ವಿದ್ಯಾರ್ಥಿಯೊಬ್ಬನ ಭವಿಷ್ಯಕ್ಕೆ ಕಂಟಕ ಆಗಿದೆ ವಿಚಿತ್ರ ರೂಲ್ಸ್. ಈತ ಸಿಇಟಿ ಎಕ್ಸಾಮ್ ಬರೆಯೋಕೆ ಉರುಳಾಗಿದೆ ಜನಿವಾರ.
ಹೌದು, ರಾಜ್ಯದಲ್ಲಿ ಒಂದಲ್ಲ ಎರಡಲ್ಲ ಕಡೆ ವಿದ್ಯಾರ್ಥಿಗಳ ಎಕ್ಸಾಮ್ ಬರೆಯೋಕ್ಕೂ ಎದುರಾಗಿದ್ದು ಸಂಕಷ್ಟ. ಶಿವಮೊಗ್ಗದಲ್ಲಿ ಜನಿವಾರ ತೆಗೆಸಿ ವಿದ್ಯಾರ್ಥಿಗೆ ಎಕ್ಸಾಮ್ ಬರೆಸಲಾಗಿದೆ. ಬೀದರ್ ವಿದ್ಯಾರ್ಥಿ ಜನಿವಾರ ತೆಗೆಯೋದಕ್ಕೆ ನಿರಾಕರಿಸಿದ ಕಾರಣ ಸಿಕ್ಕಿಲ್ಲ ಪರೀಕ್ಷಾ ಅವಕಾಶ. ಬ್ರಾಹ್ಮಣರು ಸೇರಿದಂತೆ ವಿವಿಧ ಸಮುದಾಯಗಳ ಮಂದಿ ಜನಿವಾರ ಸೇರಿದಂತೆ ಪವಿತ್ರ ದಾರ ಧರಿಸೋದು ಸಾಮಾನ್ಯ. ಶತಮಾನಗಳಿಂದಲೂ ಇದು ಅನೌಚಾನವಾಗಿ ನಡೆದುಕೊಂಡು ಬಂದಿದೆ. ಈವರೆಗೆ ಇದಕ್ಕೆ ಯಾರೂ ಅಡ್ಡಿಯನ್ನ ಪಡಿಸಿರಲಿಲ್ಲ. ಆದರೆ ಈಗ ಸಿಇಟಿ ಪರೀಕ್ಷೆ ವೇಳೆ ಎರಡೂ ಕಡೆ ಜನಿವಾರ ಧರಿಸಿದ ವಿದ್ಯಾರ್ಥಿಗಳಿಗೆ ಎದುರಾಗಿದೆ ವಿಘ್ನ. ಬೀದರ್ನಲ್ಲಿ ಜನಿವಾರ ಧರಿಸಿದ್ದ ಕಾರಣ ಸಿಇಟಿ ಎಕ್ಸಾಮ್ಗೆ ಪ್ರವೇಶ ನಿರಾಕರಿಸಲಾಗಿದೆ. ಹಾಗೆ ಶಿವಮೊಗ್ಗದಲ್ಲಿ ವಿದ್ಯಾರ್ಥಿಯೊಬ್ಬನಿಂದ ಜನಿವಾರ ತೆಗೆಸಿ ಎಕ್ಸಾಮ್ ಬರೆಸಲಾಗಿದೆ. ಇದೇ ಈಗ ಬ್ರಾಹ್ಮಣ ಸಮುದಾಯವನ್ನ ಕೆರಳಿಸಿದೆ. ಈ ಹಿಂದೆ ನಕಲು ತಡೆಯೋದಕ್ಕೆ ಪರೀಕ್ಷಾರ್ಥಿಗಳಿಗೆ ಕೆಲ ನಿರ್ಬಂಧವನ್ನ ಹೇರಿದ್ದು ನಿಜ. ಆದರೆ ಜನಿವಾರ ಧಾರಣೆ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಆದರೆ ಇಲ್ಲಿ ಮಾತ್ರ ಪರೀಕ್ಷಾ ಸಿಬ್ಬಂದಿಗೆ ಏನಾಯ್ತೋ ಏನೋ, ಜನಿವಾರ ಧರಿಸಿದ ಒಂದೇ ಕಾರಣಕ್ಕೆ ಪರೀಕ್ಷೆಯಿಂದಲೇ ಹೊರಕಳುಹಿಸಲಾಗಿದೆ. ಹೀಗೆ ಧಾರ್ಮಿಕ ಸ್ವಾತಂತ್ರ್ಯ ಹರಣ ಎಷ್ಟು ಸರಿ ಅನ್ನೋ ಪ್ರಶ್ನೆ ಎದುರಾಗಿದೆ. ಇನ್ನ ವಿದ್ಯಾರ್ಥಿಗಳಿಗಾದ ಅನ್ಯಾಯದ ಬಗ್ಗೆ ರಿಪಬ್ಲಿಕ್ ಕನ್ನಡ ವಾಹಿನಿ ಸವಿವರ ವರದಿ ಮಾಡಿದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ಸರ್ಕಾರ. ಪರೀಕ್ಷೆಗೆ ಜನಿವಾರ ತೆಗೆಯಬೇಕೆಂಬ ನಿಯಮ ಇಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಟ ಉನ್ನತ ಶಿಕ್ಷಣ ಸಚಿವ ವಿದ್ಯಾರ್ಥಿಗೆ ನ್ಯಾಯ ಒದಗಿಸೋ ಭರವಸೆ ನೀಡಿದ್ದಾರೆ. ಈ ರೀತಿ ಏನು ಆಗಿಲ್ಲ ಅಂತೇಳಿ ಹೇಳ್ತಾರೆ. ಯಾಕಂದರೆ ನಾವು ಸಿಇಟಿ ಪರೀಕ್ಷೆ ನಡೆಸ್ತಕ್ಕಂಥ ಹೊಣೆಗಾರಿಕೆ ಆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ. ನಮ್ಮ ಸೆಟ್ ಏನು ಪ್ರೋಟೋಕಾಲ್ಸ್ ಇದೆ, ಏನು ಪಾಲನೆ ಮಾಡಬೇಕು, ಅದರ ಅಡಿಯಲ್ಲಿ ಅವ್ರು ಕೆಲಸ ಮಾಡಬೇಕಾಗುತ್ತೆ. ನಾವು ಯಾರೂ ಜನಿವಾರ ತೆಗಿಬೇಕು ಮತ್ತೊಂದು ಅಂತಕ್ಕಂಥದ್ದು ಅದರಲ್ಲಿ ಎಲ್ಲೂ ಇಲ್ಲ. ಆ ರೀತಿ ಯಾರಾದರೂ ಯಾವುದಾದ್ರೂ ಒಂದು ಕೇಂದ್ರದಲ್ಲಿ ಏನೋ ಇನ್ನೊಂದು ಪತ್ರಿಕೆಯಲ್ಲಿ ಯಾವುದೋ ಕೇಂದ್ರ ಹೆಸರು ಹೇಳಿದ್ದಾರೆ ಅಂತ ಹೇಳಿದ್ರು, ಆ ರೀತಿ ಆಗಿದ್ದೇ ಆಗಲಿ ಖಂಡಿತ ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೀವಿ. ಹಾಗೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳೋ ಅಭಯ ಕೊಟ್ಟಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಜೊತೆಗೆ ವಿದ್ಯಾರ್ಥಿಗಾದ ಅನ್ಯಾಯ ಸರಿಪಡಿಸೋ ಬಗ್ಗೆಯೂ ಪ್ರಾಮಿಸ್ ಮಾಡಿದ್ದಾರೆ ಮಧು ಬಂಗಾರಪ್ಪ. ಮಕ್ಕಳ ತಪ್ಪಿಲ್ಲ ಅಂತ ಹೇಳಿದರೆ ದೆನ್ ವಿ ಹ್ಯಾವ್ ಟು ವರ್ಕ್ಔಟ್ ಸಮಥಿಂಗ್ ಆ್ಯಂಡ್ ದೆನ್ ಗಿವ್. ಒಂದು ಮಕ್ಕಳಿಗೂ ಅನ್ಯಾಯ ಆದರೆ ಅದು ತಪ್ಪೇ. ಸೊ ಅದನ್ನು ನಾನು ಸುಧಾಕರ್ ಅವ್ರಿಗೂ ಕೂಡ ನಾನು ಪರ್ಸನಲಾಗಿ ನಾನು ಮಾತಾಡ್ತೀನಿ, ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಮಾತಾಡಿ ಅದು ಯಾವ ರೀತಿ ಅವ್ರಿಗೆ ಸಹಕಾರ ಆಗಬೇಕು ನಾವು ಮಾಡಿ. ಈಗ ಮಾಡಿದ್ದಾರೆ ಅಂದರೆ ಅವ್ರಿಗೆ ಕಠಿಣವಾಗಿ ಏನು ಶಿಕ್ಷೆ ಆಗಬೇಕು ಅದು ಮಾಡಲೇಬೇಕು. ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಎಲ್ಲದಕ್ಕೂ ನಮ್ಮ ದೇಶದೊಳಗೆ ಕಾನೂನಿದೆ, ನಮ್ಮ ರಾಜ್ಯದಲ್ಲಿ ಕಾನೂನಿದೆ. ಕಾನೂನು ಗೆಲ್ಬೇಕು. ನಾನು ಪದೇ ಹೇಳ್ತಾ ಇರ್ತೀನಿ, ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಏನು ಕ್ರಮ ತಗೊಳ್ಬೇಕೋ 100% ತಗೊಳ್ತಾರೆ. ಇನ್ನು ತಪ್ಪಿತಸ್ಥ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ವಾರದಲ್ಲಿ ವರದಿ ನೀಡುವಂತೆ ಡಿಸಿಗೆ ಸರ್ಕಾರ ಸೂಚಿಸಿದೆ. ಹಾಗೆ ಪರೀಕ್ಷಾ ವಂಚಿತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ನೀಡೋ ಬಗ್ಗೆಯೂ ಪರಿಶೀಲಿಸುತ್ತಿದೆ ಸರ್ಕಾರ. ಈ ಮೂಲಕ ಆದ ಅನ್ಯಾಯ ಸರಿಪಡಿಸುವ ನಿಟ್ಟಿನಲ್ಲಿ ಸಚಿವರು ಅಧಿಕಾರಿಗಳು ಮುಂದಡಿ ಇಟ್ಟಿದ್ದು ಉತ್ತಮ ಬೆಳವಣಿಗೆ. ಇನ್ನೊಂದೆಡೆ ವಿದ್ಯಾರ್ಥಿಗೆ ನ್ಯಾಯ ಒದಗಿಸಿಕೊಡೋ ಬಗ್ಗೆ ಸರ್ಕಾರ ಆಶ್ವಾಸನೆ ಕೊಟ್ಟರೂ ಪ್ರಕರಣ ಸಂಬಂಧ ಸಿಡಿದಿದೆ ಬ್ರಾಹ್ಮಣ ಸಂಘಟನೆಗಳು. ಈ ಸಂಬಂಧ ಸರ್ಕಾರಕ್ಕೆ ಪತ್ರವನ್ನ ಬರೆಯುವ ಮೂಲಕ ಆಕ್ಷೇಪಿಸಿದೆ ಬ್ರಾಹ್ಮಣ ಸಂಘ. ಅಲ್ಲದೆ ವಿವಿಧ ಸಂಘಟನೆಗಳು ರಾಜ್ಯಾದ್ಯಂತ ಪ್ರತಿಭಟನೆಗೂ ಸಜ್ಜಾಗಿವೆ. ಒಟ್ಟಾರೆ ಭವಿಷ್ಯ ನಿರ್ಣಯಿಸೋ ಮಹತ್ತರ ಘಟ್ಟದಲ್ಲಿ ಪರೀಕ್ಷೆಗಾಗಿ ಹಗಲು ರಾತ್ರಿ ಓದಿ ಪ್ರಿಪೇರ್ ಆದ ವಿದ್ಯಾರ್ಥಿಗಳಿಗೆ ಜನಿವಾರದ ನೆಪದಲ್ಲಿ ಎದುರಾಗಿದ್ದು ಮರ್ಮಾಘಾತ. ಈಗಾದರೂ ಸರ್ಕಾರ ಈ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕಾಗಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ಮುನ್ನೆಚ್ಚರಿಕೆ ವಹಿಸಬೇಕಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡುವುದನ್ನು ನಿಲ್ಲಿಸಬೇಕಾಗಿದೆ.